ಚೆನ್ನಾಗಿ ಫ್ಯಾಮಿಲಿ ಮೂವಿ ಚೆನ್ನಾಗಿತ್ತು. ತುಂಬ ಜಾಬ್ಲೆಸ್ ಹುಡುಗರೆಲ್ಲ ನೋಡ್ಬೇಕು ಬಂದು ಮೂವಿ ಚೆನ್ನಾಗಿತ್ತು. ಯಾರೋ ವೇಸ್ಟ್ ಬಾಡೀಸ್ ಅಲ್ಲ, ಎಲ್ಲರೂ ಲೆಜೆಂಡ್ಸ್ ಅಂತ ತೋರಿಸಿದ್ದಾರೆ. ಫ್ಯಾಮಿಲಿ ಮೂವಿ, ಪ್ಲಾಟ್ ಎಲ್ಲ ಚೆನ್ನಾಗಿತ್ತು. ಮೂವಿ ನೋಡ್ಬೋದು ಈಗ. ಫ್ಯಾಮಿಲಿ ಮೂವಿ ಚೆನ್ನಾಗಿತ್ತು. ಲಾಸ್ಟಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ, ಬಂದು ನೋಡಿ. ಮೂವಿ ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು. ಒಂದು ಲೈನ್ ಫ್ಲೋನಲ್ಲಿ ಒಂದು ಚೆನ್ನಾಗಿತ್ತು. ಬಂಕ್ ಹೊಡೆದಿದ್ಕೋ ಸಾರ್ಥಕ ಆಯಿತು. ಮಸ್ತಾಗಿದೆ ಫಿಲಮು. ಹಳ್ಳಿ ಸ್ಟೈಲು ಸೈಕಾಗೈತೆ ಫಿಲಮು. ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್? ಚೆನ್ನಾಗಿದೆ ಎಲ್ಲ. ಇಲ್ಲದೆ ಬಂದಿದ್ದೆ ಇಲ್ಲಿಗೆ. ಎಕ್ಸ್ಪೆಕ್ಟೇಷನ್ ಹೇಗಿದೆಯೋ ಮೂವಿ ಹಾಗೆ ಹೀಗೆ ಅಂದ್ಕೊಂಡು ಬಂದಿದ್ದೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತು. ಆ್ಯಕ್ಚುಲಿ ಸಿನಿಮಾದಲ್ಲೆಲ್ಲ ಅಂದ್ಕೊಂಡಿರ್ಬೋದು ನಮ್ಮ ಹೀರೋಯಿನ್ಗೆ ಮೋಸ ಮಾಡ್ಬಿಟ್ಟ ಅಂತ. ಆ್ಯಕ್ಚುಲಿ ನಮ್ಮ ಹೀರೋದೇನು ತಪ್ಪಿಲ್ಲ, ಹೀರೋಯಿನ್ ಹಾಲು ಕುಡ್ದಿದ್ದೆ ತಪ್ಪು ಅಂತ ನೋಡೋಣ ಅಂತ ಹೇಳಿ ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ಆದರೆ ಹಳೆ ಆ್ಯಕ್ಟ್ರುಗಳ ಜೊತೆ ಹೊಸ ಹೀರೋ ಅನ್ನಿಸ್ಲೇ ಇಲ್ಲ. ಅದ್ಭುತವಾಗಿ ಬಂದಿದೆ. ರೈತರ ಬಗ್ಗೆ ಎಲ್ಲ ಬಂದಿದೆ. ಸಿನಿಮಾ ಒಂದು 100 ಡೇಸ್ ಓಡ್ಬೋದು ಅನ್ನಿಸ್ತಾ ಇದೆ. ಒಳ್ಳೊಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿನಿಮಾ ಬಗ್ಗೆ. ಏನು ಆ ಹೊಸ ಸಿನಿಮಾ ಅನ್ನಿಸ್ಲೇ ಇಲ್ಲ ಸರ್. ಇದು ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಭೂಮಿ ತಾಯಿ ಕಾಪಾಡೋ ರೈತ ಇಡೀ ಜಗತ್ತಿಗೆ ಅನ್ನದಾತ ಅನ್ನೋದು ಈ ಮೀನಿಂಗ್ ಐತೆ. ಕೃಷಿ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಪ್ಪ ಮಗನ ಬಂದೇವೆ. ಸನತ್ ಕುಮಾರ್ ಪ್ರೊಡಕ್ಷನ್ಲಿ ನಮ್ಮ ರವೀಂದ್ರ ತುಂಬ ಚೆನ್ನಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಓವರಾಲ್ ಮೂವಿ ಸ್ಟೋರಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅದ್ಭುತವಾಗಿದೆ. ರೈತರುಗಳು ಇದನ್ನು ಕಂಪಲ್ಸರಿ ನೋಡಬೇಕಾದಂಥ ವಿಚಾರ. ಆಮೇಲೆ ಕೆಮಿಕಲ್ ಫಾರ್ಮಿಂಗು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಏನು ಎರಡೂ ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಂಥ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿನಲ್ಲಿ. ಎಲ್ಲರೂ ಬನ್ನಿ, ದಯವಿಟ್ಟು ಮೂವಿ ನೋಡಿ. ಅದ್ಭುತವಾಗಿದೆ ಮೂವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಕೆಮಿಕಲ್ ಮತ್ತು ಆರ್ಗ್ಯಾನಿಕ್ ಬಗ್ಗೆ ಮಾತಾಡಿದ್ದಾರೆ. ಮನುಷ್ಯರಲ್ಲೇ ಕೆಮಿಕಲ್ ತುಂಬೋಗಿದೆ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಕೆಮಿಕಲ್ ತಿಂದು ಆರ್ಗ್ಯಾನಿಕ್ ಬಗ್ಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಎಲ್ಲರೂ ಆರ್ಗ್ಯಾನಿಕ್ ತಿಂದು ಎಲ್ಲರೂ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಹೆಲ್ತಿ ಆಗಿರಲಿ ಅಂತ ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಮೂವಿ. ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ. ಮಕ್ಕಳು ದೊಡ್ಡವರು ಎಲ್ಲರೂ ಈ ದಸರಾ ಹಾಲಿಡೇಸಲ್ಲಿ ರಜಾ ಇರುತ್ತೆ, ಎಲ್ಲರೂ ದಯವಿಟ್ಟು ಬಂದು ನೋಡಲಿ ಅಂತ ಕೇಳ್ತೀನಿ ನಾನು. ಚೆನ್ನಾಗಿದೆ. ಕತೆ ಚೆನ್ನಾಗಿದೆ. ಮತ್ತು ಕೃಷಿ ಬಗ್ಗೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ಟೋರಿನೂ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಸ್ಟೋರಿ ತುಂಬ ಚೆನ್ನಾಗಿದೆ. ಇಷ್ಟ ರೈತರಿಗೊಂದು ಅನುಕೂಲ ಆಗಂತ ಸಿನಿಮಾ. ಮತ್ತು ಫಿಲಮ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಸಿನಿಮಾ. ಡೈಲಾಗ್ಸು, ಸಾಂಗ್ಸು, ಹೀರೋ ಹೀರೋಯಿನ್ನು ಹೊಸಬ್ರು ಅಂತ ಅನಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಕೂಡ ಅಷ್ಟು ಚೆನ್ನಾಗಿದೆ. ಎಲ್ಲರೂ ನೋಡಬೇಕು. ಸಹಜ ಕೃಷಿಯನ್ನು ಪ್ರೋತ್ಸಾಹಿಸಬೇಕು. ಎಲ್ಲರೂ ಅದನ್ನು ತರಬೇಕು. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ. ಗೋಪಿಲಾಲ್ಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯಿತು ಸರ್? ರೈತರ ಬಗ್ಗೆ ಮಾಡಿರೋದ್ರಿಂದ ತುಂಬ ಇಷ್ಟ ಆಗಿದೆ. ಎಸ್ ನಾರಾಯಣ್ ಅಂತೂ ಅದ್ಭುತ ಆ್ಯಕ್ಟಿಂಗ್. ಅವರು ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಅವರೆಲ್ಲ ಬರೀ ಕಾಮಿಡಿ ಥರ ಇದ್ದರು ಎಸ್ ನಾರಾಯಣ್ ಅವರು. ಈ ಸರಿ ಸಾಮಾಜಿಕವಾಗಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರವೀಂದ್ರ ಅವರು. ಹೀರೋ ಮಂಜುನಾಥ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. 9 ಕೊಡು. 8 and ಇನ್ನೊಂದು 9 ಚೆನ್ನಾಗಿದೆ. ಅದು ಸ್ವಲ್ಪ ಪ್ರಾಜೆಕ್ಟ್ ಏನೋ ಸ್ವಲ್ಪ ಮಿಸ್ ಆಯಿತು. ಏನೋ ಸ್ವಲ್ಪ ಆಫ್ ಆ್ಯಂಡ್ ಆಫ್ ಆಯ್ತಾಯಿತ್ತು. ಅದೇನಾದರೂ ಆಗಿಲ್ಲ ಅಂದರೆ ಕಂಟಿನ್ಯೂ ಅದು ಫ್ಲೋ ಹೋಗ್ತಾ ಇತ್ತು. ಆ ಫ್ಲೋ ಹೋಗಿದ್ರೆ ಹಂಗೇನೆ ಇದು ತುಂಬ ಚೆನ್ನಾಗಿತ್ತು. ನೋಡ್ತಾರೆ ಇದು ಫಸ್ಟ್ ಟೈಮ್ ಸರ್. ಏನಾಗಿ ಒಂದ್ಸರಿ ಆಗಿರುತ್ತೆ. ನೆಕ್ಸ್ಟ್ ಮೂವಿಗಳಿಗೆ ನೆಕ್ಸ್ಟ್ ಇನ್ನು ಬರೋ ಸೀನಿಗೆ ಆ ಥರ ಡಿಸ್ಟರ್ಬ್ ಆಗದೆ ಇರೋ ಥರ ಅವರು ಥಿಯೇಟ್ರ್ ಅವರು ನೋಡ್ಕೊಂಡು ಫಾಲೋಅಪ್ ಮಾಡ್ತಾರೆ. ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳಿಗೆ ಈ ಥರ ಡಿಸ್ಟರ್ಬ್ ಆಗಬಾರ್ದು. ಯಾಕೆಂದರೆ ಆಡಿಯನ್ಸು ನೋಡ್ತಾ ಇರ್ತಾರೆ. ಅವ್ರಿಗೆ ಏನಪ್ಪ ಇದು ಕಟ್ಟಾಯ್ತಲ್ಲ ಅಂತೇಳಿ ಡಿಸ್ಟರ್ಬ್ ಆಗಬಾರ್ದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಹೊಸ ರೀತಿಯಲ್ಲಿ ಹೊಸ ಪ್ರಯೋಗ ಆಗಿ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್? ಫಿಲಮೇ ಡಿಫ್ರೆಂಟ್. ಬಂದು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಯ್ತದೆ. ಫಿಲಮೇ ಡಿಫ್ರೆಂಟ್ ಆಗಿದೆ. ನೀವು ಬಂದು ನೋಡಿದ್ರೆ ನಿಮಗೆ ಒಂದು ಅರ್ಥ ಆಯ್ತದೆ. ಚೆನ್ನಾಗಿದೆ. ನೋಡುತ್ತೆ. ಚೆನ್ನಾಗಿತ್ತು, ನೋಡ್ಬೋದು. ರೈತರ ಬಗ್ಗೆ ಮಾತಾಡಿದ್ದಾರೆ. ಆಗಿದೆ. ನಾನು ಇದರಲ್ಲಿ ಚಿಕ್ಕದೇ ಒಂದು ಪಾತ್ರ ಮಾಡಿದ್ದೀನಿ. ಸೊ ಫಿಲಮ್ ಬಂದ್ಬಿಟ್ಟು ಒಳ್ಳೆ ರೈತನ ಕಂಟೆಂಟ್ ಸರ್. ರೈತರ ಬಗ್ಗೆನೇ ಇರೋದು. ರೈತರು ಈಗಿನ ಕಾಲದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ ಸರ್. ರೈತರ ಬಗ್ಗೆ ಬೆಲೆನೇ ಇಲ್ಲ ಈಗಿನ ಕಾಲದಲ್ಲಿ. ಸೈನಿಕರು ಈ ರೈತರು
ಇವ್ರಿಗೆ ಯಾರಿಗೂ ಸಪೋರ್ಟೇ ಮಾಡ್ತಲ್ಲ ಸರ್. ಈಗ ಈ ಫಿಲಮ್ ನೋಡಿ ಸರ್, ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಖುಷಿ ಬಗ್ಗೆ ಯಾವ ತರ ತೋರಿಸ್ಬೇಕು ಆ ತರ ಇದೆ. ಇನ್ನು ಲವರ್ಸ್ ಸರ್, ಈ ಕಾಲ ಹುಡುಗಿರು ಬಂದ್ಬಿಟ್ಟು ಬರೇ ಮೋಸ ಸರ್, ಮೋಸ. ಆದ್ರೆ ಇದ್ರಲ್ಲಿ ಹಂಗಲ್ಲ ಸರ್, ಹುಡುಗನೇ ಮೋಸ ಮಾಡಿದ್ರೆ ಆ ಹುಡುಗಿ ಅವನೇ ಬೇಕನ್ಬಿಟ್ಟು ಅವ್ರ ಮನೇಲಿ ಫ್ಯಾಮಿಲಿನೇ ಒಪ್ಪಿಸಿ ಮತ್ತೆ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಅವನನ್ನೇ ಮದುವೆ ಆಗ್ತಾರೆ ಸರ್. ಸೂಪರ್ ಆಗಿದೆ ಸರ್ ಸಿನಿಮಾ. ಒಬ್ಬರಲ್ಲ ಸರ್, ಇಡೀ ಫ್ಯಾಮಿಲಿ ಕುಂತ ನೋಡ್ಬೋದು ಸಿನಿಮಾ. ಒಂದ್ಸಲ ಅಲ್ಲ ಸರ್, 10 ಸಲ ನೋಡಿ ಬೇಜಾರಾಗಲ್ಲ. ಮತ್ತೆ ಬಂದು ಥಿಯೇಟರ್ ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಾ ಇದಾವೆ. ಇದರಲ್ಲೇ ಒಂದು ಸಿನಿಮಾ ಸೂಪರ್ ಆಗಿದೆ. ಬಂದು ಎಲ್ಲರೂ ಗೋಪಿಲೋಲನ ಸಿನಿಮಾನ ನೋಡಿ ಸರ್, ಎಲ್ಲರೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ರೆಡಿ ಅಲ್ವಾ ಸರ್? ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡೋಂಥ ಸಿನಿಮಾ ಇದು. ಪ್ರತಿಯೊಬ್ಬ ರೈತರ ಮಕ್ಕಳು ನೋಡೋಂಥ ಸಿನಿಮಾ. ಈಗ ಜನ್ರೇಷನ್ಗೆ ಏನು ಮೆಸೇಜ್ ಕೊಡಬೇಕು ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಮುಖಾಂತರ. ಸಿನಿಮಾದಲ್ಲಿ ಕಲಿಯೋದೇನಿದೆ ಅಂದರೆ ತುಂಬ ಇದೆ ಸರ್. ಕಲಿಯೋದು ತುಂಬ ಅಂದರೆ ತುಂಬಾ ಇದೆ. ನೋಡಿ, ಒಂದು ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಇವ್ರು ನೋಡಿ, ಒಬ್ಬ ರೈತನ ಬಗ್ಗೆ ಇಟ್ಕೊಂಡಿದ್ದಾರೆ. ಒಬ್ಬ ಹುಡುಗ ಹೇಗೆ ಬದುಕಬೇಕು ಅನ್ನೋದು ಕಂಟೆಂಟ್ ಇಟ್ಕೊಂಡಿದ್ದಾರೆ. ಜೀವನದಲ್ಲಿ ಹೇಗಿರಬೇಕು ಒಬ್ಬ ಸ್ನೇಹಿತರಂತ ಪ್ರತಿಯೊಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಒಂದು ಚೂರು ಸರ್, ನಾವು ಕೊಡೋ ಟಿಕೆಟ್ ಪೇಮೆಂಟ್ಗೆ ಯಾವುದೂ ಮೋಸ ಇಲ್ಲ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಮೈಂಡೇ ರಿಲೀಫ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾ ಬಗ್ಗೆ ಮಾತೇ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಥರ ಸಿನಿಮಾ ನನಗೆ ಕನ್ನಡ ಇಂಡಸ್ಟ್ರಿಲಿ ಬರ್ತಿರೋದಕ್ಕೆ ಭಾಳ ಖುಷಿ ಆಗ್ತಿದೆ ಸರ್. ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳ್ತೀನಿ, ಜೀವನದಲ್ಲಿ ಏನೋ ಒಂದು ಚಿಕ್ಕ ಗಲಾಟೆ ಆದರೆ ಬಿಟ್ಟೋಗೋ ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ. ಚಿಕ್ಕ ಗಲಾಟೆ ಆದರೂ ಬಿಟ್ಟೋಗ್ಬಿಡ್ತೀರಾ ಅಂಥ ಹುಡುಗಿರು ಈ ಸಿನಿಮಾ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂದರೆ. ಹುಡುಗಿರು ಮೋಸ ಮಾಡೋ ಪ್ರತಿ ಹುಡುಗಿರು ತಿದ್ಕೋಬೇಕು. ಸಿನಿಮಾ ನೋಡಿ ತಿದ್ಕೋಬೇಕು. ನೀವು ತಿದ್ಕೊಂತೀರ. ನೀವು ಹಾಳು ಮಾಡೋ ಹುಡುಗಿರು ದೇವರಾಣಿಗೆ ಎಷ್ಟೋ ಹುಡುಗರು ಜೀವನ ಹಾಳು ಮಾಡ್ತೀರಿ. ಎಷ್ಟೋ ಜನ ಹುಡುಗರು ದೇವದಾಸಾಗಿ ರೋಡ್ ಅಲೀತಾ ಇದ್ದಾರೆ ಇವತ್ತುವರೆಗೂ. ಎಷ್ಟೋ ಜನ ಕೈ ಕುಯ್ಕೊಂಡು ಬಾಯಿ ಕುಯ್ಕೊಂಡು ಎಷ್ಟೋ ಜನ ಸರ್ವನಾಸಾಗಿ ಬೀದಿ ಬಿಕಾರಿಗಳಾಗ್ಬಿಟ್ಟಿದ್ದಾರೆ ಹುಡುಗರು ದೇವರಾಣೆಗೂ. ಅಂಥ ಹುಡುಗಿರು ಬಂದು ಸಿನಿಮಾ ನೋಡ್ಬೇಕು ಹೇಳ್ತಿದ್ದೀನಿ. ನಿಜವಾಗ್ಲೂ ಇದರಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀರಿ ಹೀರೋಯಿನು ದೇವತೆ. 100ರಲ್ಲಿ ನಾನು ಹೇಳ್ತೀನಿ ಯಾವಾಗಲೂ, 100ರಲ್ಲಿ ಒಂದೇ ಹುಡುಗಿ ಚೆನ್ನಾಗಿರೋದು ಅಂತ. ಆ ಒಂದು ಹುಡುಗಿ ಕ್ಯಾರೆಕ್ಟ್ರು ನೋಡಿ. ಆ ಹುಡುಗ ಮೋಸ ಮಾಡಿದ್ರು ಕೂಡ ಅವ್ನು ಬೇಕು ಅಂತ ಅಟ್ಟ ಹಿಡ್ದು ಅವನೇ ಬೇಕು ಜೀವನದಲ್ಲಿ, ಅವನೇ ಬೇಕು ಅಂತ ಬದುಕಿ ಲಾಸ್ಟಿಗೆ ಇರೋ ಚೇಂಜ್ ಮಾಡಿಬಿಟ್ಟು ಬದುಕ್ತಾರಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಲೈಫಲ್ಲಿ ಚೇಂಜಸ್ ಮಾಡಿ ಬದುಕಬೇಕು. ಹುಡುಗ ಏನೋ ತಪ್ಪು ಮಾಡ್ದ ಅಂತೇಳಿ ಅವನ್ನ ದೂರ ಮಾಡಿ ಬದುಕೋದು ಲೈಫಲ್ಲ. ಹುಡುಗನ ಲೈಫಲ್ಲಿ ಚೇಂಜಸ್ ಮಾಡಿ ಬದುಕೋದೇ ನಿಜವಾದ ಪ್ರೀತಿ. ಆ ಪ್ರೀತಿಗೆ ಬೆಲೆ ಕೊಡಬೇಕು. ಇವತ್ತಿಗೆ ಬೆಲೆ ಇಲ್ಲ. ಆ ಪ್ರೀತಿಗೆ ಬೆಲೆ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಬೆಲೆ ಕೊಡಿ. ಸಿನಿಮಾ ನೋಡಿ. ಫ್ರಾಡ್ ಮಾಡೋ ಪ್ರತಿ ಹುಡುಗಿರಿಗೆ ಹೇಳ್ತಿದ್ದೀನಿ, ಬಂದು ಸಿನಿಮಾ ನೋಡಿ ತಿದ್ಕೊಂತೀರಾ. ನಿಜವಾಗ್ಲೂ ಅಣ್ಣಂದ್ರ ನಿಮ್ಮೆಲ್ಲ ಲವರ್ಸ್ಗಳು ಕರ್ಕೊಂಬಂದು ಸಿನಿಮಾ ನೋಡ್ರಿ. ನಿಮ್ಮ ಹುಡುಗಿರು ಬುದ್ಧಿ ಕಲಿಬೇಕು. ಇಂಥ ಸಿನಿಮಾಗಳು ಬರ್ಬೇಕು ಸರ್. ಇಂಥ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಇಂಥದ್ದು ಬರಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕಳೆ ಬಂತು. ನಿಜವಾಗ್ಲೂ ಹೇಳ್ತಿದ್ದೀನಿ, ಸಿನಿಮಾ ಚೆನ್ನಾಗಿದೆ. ನೀವು ಕೊಡೋ ಟಿಕೆಟಿಗೆ ಮೋಸನಿಲ್ಲ. ಬಂದೆಲ್ಲ